ನಮಸ್ಕಾರ ಗೆಳೆಯರೇ, ಇದೊಂದು ರೇಡಿಯೇಟರ್ ಬಗ್ಗೆ ಮಾತಾಡೋದೈತಿ ಮಿಸ್ತ್ರಿ ಜೊತೆ. ಈ ಮುಂದೆ ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ರೇಡಿಯೇಟರ್ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ ನಮ್ಮ ಬುಡ್ಡ ಮಿಸ್ತ್ರಿ ಅವರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರ. ನೀವು ನೋಡಿ, ಹೇಳಿ ಮಿಸ್ತ್ರಿ ಇದ್ರ ಬಗ್ಗೆ ಅದೇ ರೀತಿಯಾಗಿ ಇದು ಮ್ಯಾಗಿಂದು ನಾವು ಇರುವುದು ತಗೊಂಡು ನಾವು ಇದು ಬ್ಲ್ಯಾಕ್ ಹಾಕೈತಿ. ಹೌದು, ನಾವು ಇದು ಮಾಡ್ಬೋದು. ಏನೇನ್ ಮಾಡ್ತೀರಿ ನೀವು ಇದ್ರಾಗ? ಇದು ಪಂಕ ಹಾಕ್ಲಾರ್ದಾಗ ನಾವು ಎಲ್ಲ ಕರೆಕ್ಟ್ ಆಗಿ ಮಾಡ್ತೇವಿ. ಏನ್ ಮಾಡ್ತೀರಿ ನೀವು ಇದ್ರ ಒಳಗೆ? ಏನೇನ್ ಮಾಡ್ತೀರಿ? ಇದ್ರ ಕೆಲಸ ಏನೇನ್ ಮಾಡ್ತೀರಿ ರೇಡಿಯೇಟರ್ ಒಳಗ? ಈಗ ಇದು ಅಂತ ಬಾಟಮ್ ಬರ್ತೈತಿ ಇದು. ಹೌದು, ಈಗ ಬಾಟಮ್ ಕಡೆ ಎಲ್ಲರೂ ಕಟ್ ಐತಂದ್ರ ನಾವು ಹೊಸವನ್ನು ಹಾಕ್ಬೋದು. ಇಲ್ಲಾಂದ್ರೆ ನಿಮ್ದು ಏನೇನು ಇತ್ತಂದ್ರ ಬ್ಯಾಂಕು ಕಂಪನಿ ಆಗಲಿ ಇವತ್ತು ಟ್ಯಾಂಕೋ ಕಂಪನಿ ಆಗಲಿ, ಟಾಟಾ ಕಂಪನಿ ಇದು. ಓಕೆ, ಟಾಟಾ ಹಾಗೂ ಬ್ಯಾಂಕೋ ಕಂಪನಿಯಿಂದ ಇವೆಲ್ಲ ನಮ್ಮಲ್ಲಿ ಒರಿಜಿನಲ್. ನಮ್ದು ಅಳಂದ ಮುಸ್ತಾಕ್ ಅವ್ರದ್ದು ಒಂದು ಗ್ಯಾರೇಜ್ ಇದೆ, ಮೊದಲಿಂದ ಓಲ್ಡ್ ಗ್ಯಾರೇಜ್ ಸಿಂಧಿಗೆಯಲ್ಲಿ. ತನ್ವೀರ್ ಗ್ಯಾರೇಜ್. ಓಕೆ, ಇಲ್ಲಿ ಕ್ಯಾಮೆರಾ ನೋಡಿ ಮಾತಾಡಿ. ಅದೇ ರೀತಿಯಾಗಿ ಆ ಗ್ಯಾರೇಜ್ ಒಳಗೆ ಇದು ಎಲ್ಲಾರು ಕೇಳಿ ಅವರೇ ಮಾಡೋರು. ಓಕೆ, ನಂದೊಂದು ಪ್ರಶ್ನೆ ಇದೆ ನಿಮ್ಗೆ. ಇದು ಯಾಕೆ ಇಷ್ಟು ಲಾಕ್ ಆಗ್ತದ, ಯಾಕೆ ಇಟ್ಟು ಸೀಜ್ ಆಗ್ತದ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಇದು ಕೂಲೆಂಟ್ ನೀವು ಆಗ್ಬಹುದು, ಅವ್ರು ಕರೆಕ್ಟ್ ಆಗಿ ನೀರ್ ನೋಡ್ಬಹುದು. ನೀರ್ ಇರ್ಲಿಲ್ಲ ಅಂದ್ರೆ ನಿಮ್ ಗಾಡಿ ಹೀಟ್ ಮೀಟರ್ ತೋರಿಸ್ತಿದೆ. ಲಾಕ್ ಯಾಕೆ ಆಗ್ತದೆ? ಇದು ಲಾಕ್ ಯಾಕೆ ಒಳಗ ಈ ಪೈಪ್ಲೈನ್ ಸರ್ಕ್ಯುಲೇಷನ್ ಮಾಡಿಲ್ಲ ಅಂದ್ರೆ ಲಾಕ್ ಆಗ್ತೈತಿ. ಅದು ಸರಿ ಸರಿ ಮ್ಯಾಗಿನ ಕೆಳಗೆ ಎತ್ಬಿಡ್ಬೋದು, ಕೆಳಗಿನ ಮ್ಯಾಗ ಎತ್ಬಿಡ್ಬೋದು.